Namaste students. Today's my topic is meaning of national integration. ರಾಷ್ಟ್ರೀಯ ಐಕ್ಯತೆ ಅಥವಾ ಸಮಗ್ರತೆಯ ಅರ್ಥ. ಇಲ್ಲಿ ಪೀಠಿಕಾ ಭಾಗದಲ್ಲಿ ನೋಡೋದಾಯ್ತಂದ್ರೆ ನಾವು ದ ಟರ್ಮ್ ನ್ಯಾಷನಲ್ ಇಂಟಿಗ್ರೇಷನ್ ಹ್ಯಾಸ್ ಟೂ ವರ್ಡ್ಸ್, ನೇಷನ್ ಆ್ಯಂಡ್ ಇಂಟಿಗ್ರೇಷನ್. A nation is a country with a unified socio-economic and political structure. It denotes a body of people who have a feeling of oneness, built on the basis of common history, society, culture, and values. National integration is the awareness of a common identity among the citizens of a country. ಇಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನುವಂಥ ಈ ಒಂದು ಪದಪುಂಜವು ನೇಷನ್ ಮತ್ತು ಇಂಟಿಗ್ರೇಷನ್ ಅನ್ನುವಂಥ ಎರಡು ಪದಗಳಿಂದ ರೂಪ ಆಗಿರುವಂಥದ್ದು. ಅಂದರೆ ರಾಷ್ಟ್ರ ಮತ್ತು ಐಕ್ಯತೆ ಅಂತ ಹೇಳಿ ಇಲ್ಲಿ ಅರ್ಥ ಬರುತ್ತದೆ. ಇಲ್ಲಿ ಒಂದು ರಾಷ್ಟ್ರ ಅಂತಂದರೆ ಕೇವಲ ಒಂದು ಜನರ ಒಂದು ಗುಂಪಾಗಿರೋದಿಲ್ಲ. ಇಲ್ಲಿ ಹಲವಾರು ರೀತಿಯಾಗಿರುವಂಥ ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿರುವಂಥ ರಚನೆಗಳನ್ನು ಹೊಂದಿರುತ್ತದೆ. ಆ ಒಂದು ರಚನೆಯ ಮೂಲಕ ಒಂದು ರಾಷ್ಟ್ರ ಅನ್ನುವಂಥದ್ದು ಆಗಿರುತ್ತದೆ. ಇಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಅಂತಂದರೆ ಇಲ್ಲಿ ನಾವೆಲ್ಲರೂ ಒಂದೇ ರಾಷ್ಟ್ರಕ್ಕೆ ಸೇರಿರುವಂಥವರು ಅನ್ನುವಂಥ ಒಂದು ಐಕ್ಯತೆಯ ಅಂಶವನ್ನು ಇಲ್ಲಿ ತಿಳಿಸಿಕೊಡುವಂಥದ್ದು. ಯಾಕಂತಂದರೆ ಪ್ರತಿಯೊಬ್ಬ ಪ್ರಜೆಯು ಇಲ್ಲಿ ಜೀವನ ಮಾಡ್ತಾ ಇರುವಂಥವರು ಸಾಮಾನ್ಯವಾಗಿರುವಂಥ ಒಂದು ಸಮಾಜದಲ್ಲಿ ಬಾಳ್ವೆಯನ್ನು ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿರುವಂಥ ಸಂಸ್ಕೃತಿಯನ್ನು, ಆ ಮೌಲ್ಯಗಳನ್ನು ಮತ್ತು ಒಂದು ಇತಿಹಾಸವನ್ನು ಹಂಚಿಕೊಂಡು ಅವರೆಲ್ಲರೂ ಕೂಡ ಇಲ್ಲಿ ಜೀವನವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರೆಲ್ಲರ ಮನಸ್ಸಿನಲ್ಲಿನೂ ಬರುವಂಥ ಅಂಶ ಅಂತಂದರೆ ನಾವೆಲ್ಲರೂ ಒಂದೇ ಅಂತ ಹೇಳುವಂಥದ್ದು. ಅದರಲ್ಲಿನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ರಾಷ್ಟ್ರೀಯ ಸಮಗ್ರತೆ, ಐಕ್ಯತೆ ಅನ್ನುವಂಥ ಅಂಶಕ್ಕೆ ಬಹಳಷ್ಟು ಹೆಚ್ಚಿನ ಮಹತ್ವ ಬರ್ತಾ ಇರುವಂಥದ್ದು. ಯಾಕಂತಂದರೆ ಹಲವಾರು ನಮ್ಮ ಟಿ ವಿ ಚಾನೆಲ್ಗಳಾಗಿರ್ಬೋದು, ನ್ಯೂಸ್ ಪೇಪರು, ಇವುಗಳಲ್ಲೆಲ್ಲ ನಾವು ಈ ಒಂದು ಅಂಶದ ಕುರಿತಾಗಿ ವಿಚಾರಗಳನ್ನು ನೋಡೇ ಇರ್ತೀವಿ. ಅದರಲ್ಲಿನೂ ಕೂಡ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಐಕ್ಯತೆ ಅನ್ನುವಂಥದ್ದು ಒಂದು ಸವಾಲಿನ ರೀತಿಯಲ್ಲಿಯೇ ಇರುವಂಥದ್ದು. ಯಾಕಂತಂದರೆ ವೈವಿಧ್ಯತೆ ಎಷ್ಟೊಂದು ಹೆಚ್ಚಿಗೆ ಆಗ್ತಾ ಹೋಗುತ್ತದೆ, ಅಲ್ಲಿ ರಾಷ್ಟ್ರೀಯ ಐಕ್ಯತೆಯ ಅಂಶಕ್ಕೆ ಒಂದು ಕುಂದು ಬರುವಂಥದ್ದು ಅಥವಾ ಅದಕ್ಕೆ ತೊಂದರೆ ಬರುವಂಥ ಅಂಶಗಳು ಹೆಚ್ಚಾಗಿ ಇರುತ್ತವೆ. ಅದರಲ್ಲಿಯೂ ಕೂಡ ನಮ್ಮ ಭಾರತ ಒಂದು ದೇಶ ಅನ್ನೋದಕ್ಕಿಂತ ಇದೊಂದು ಖಂಡದ ರೀತಿಯಲ್ಲಿನ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಭೌಗೋಳಿಕವಾಗಿ ಅತ್ಯಂತ ವಿಶಾಲವಾಗಿರುವಂಥದ್ದು ಮತ್ತು ಅನೇಕ ರೀತಿಯಾಗಿರುವಂಥ ಭೌಗೋಳಿಕ ವ್ಯತ್ಯಾಸಗಳನ್ನು ಹೊಂದಿರುವಂಥದ್ದು. ಭಾಷೆಯನ್ನು ತೆಗೆದುಕೊಂಡ್ರೆ ಹಲವಾರು ಭಾಷೆಗಳನ್ನೆಲ್ಲ ಹೊಂದಿರುವಂಥದ್ದು. ಬೇರೆ ಬೇರೆ ರೀತಿಯಾಗಿರುವಂಥ ಧರ್ಮದ ಜನರನ್ನು ಒಳಗೊಂಡಿರುವಂಥದ್ದು. ನಂತರದಲ್ಲಿ ಜಾತಿ ತೆಗೆದುಕೊಂಡ್ರೆ ಹಲವಾರು ಜಾತಿ ಉಪಜಾತಿಗಳ ಜನರನ್ನು ಇಲ್ಲಿ ಹೊಂದಿರುವಂಥದ್ದು. ಪ್ರಾದೇಶಿಕವಾಗಿಯೂ ಕೂಡ ಬೇರೆ ಬೇರೆ ರೀತಿಯಾಗಿರುವಂಥ ಪ್ರದೇಶಗಳನ್ನು ಹೊಂದಿರುವಂಥದ್ದು. ಈ ರೀತಿಯಾಗಿ ಆದಾಗ ಇಲ್ಲಿ ಜನರು ಅನುಸರಿಸುವಂಥ ಎಲ್ಲ ಸಾಂಸ್ಕೃತಿಕ, ಸಾಮಾಜಿಕ ಅಂಶಗಳೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿಯೇ ಇರುವಂಥದ್ದು. ವೈವಿಧ್ಯಮಯವಾಗಿರುವಂಥ ಒಂದು ದೇಶ ಅಂತಂದರೆ ನಮ್ಮ ಭಾರತ ಅಂಥೇಳಿ ಹೇಳ್ಬೋದು. ಇಂಥ ಹಲವಾರು ರೀತಿಯಲ್ಲಿ ವೈವಿಧ್ಯತೆಯನ್ನು ಹೊಂದಿರುವಂತಹ ಜನ ಸಮೂಹವನ್ನು ಹೊಂದಿರುವಂಥ ನಮ್ಮ ಭಾರತ ದೇಶ ತನ್ನ ಐಕ್ಯತೆ, ಏಕತೆಯನ್ನು ಕಾಪಾಡಿಕೊಂಡು ಬರಬೇಕಾದ್ರೆ ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾ ಬಂದೈತಿ. ಆದ್ರೂ ಕೂಡ ನಮ್ಮ ಭಾರತೀಯ ಸಮಾಜದ ಒಂದು ಲಕ್ಷಣ ಅಂತಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂಥದ್ದು ಅಂತ ನಾವಿಲ್ಲಿ ಹೇಳ್ಬೋದು. ಈ ನ್ಯಾಷನಲ್ ಇಂಟಿಗ್ರೇಷನ್ ಅಥವಾ ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆ, ಸಮಗ್ರತೆ ಅನ್ನೋದಕ್ಕೆ ಇದನ್ನು ಅರ್ಥವನ್ನು ನಾವು ಕೆಲವೊಂದಿಷ್ಟು ವ್ಯಾಖ್ಯೆಗಳನ್ನು ನೋಡೋದ್ರ ಮುಖಾಂತರ ಹೆಚ್ಚಿನ ಅರ್ಥವನ್ನು ಇಲ್ಲಿ ನಾವು ತಿಳಿದುಕೊಳ್ಬೋದು. ಒಂದನೆಯದಾಗಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಹೇಳಿರುವಂಥದ್ದು, ನ್ಯಾಷನಲ್ ಇಂಟಿಗ್ರೇಷನ್ ಕೆನಾಟ್ ಬಿ ಬಿಲ್ಟ್ ಬೈ ಬ್ರಿಕ್ ಆ್ಯಂಡ್ ಮಾರ್ಟರ್. ಇಟ್ ಕೆನಾಟ್ ಬಿ ಬಿಲ್ಟ್ ಬೈ ಚೆಸಲ್ ಆ್ಯಂಡ್ ಹ್ಯಾಮರ್. It has to grow silently in the minds and hearts of men. ಇಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ರಾಷ್ಟ್ರೀಯ ಸಮಗ್ರತೆಯ ಕುರಿತಾಗಿ, ಭಾವೈಕ್ಯತೆಯ ಕುರಿತಾಗಿ ಬಹಳಷ್ಟು ಚೆನ್ನಾಗಿ ಮತ್ತು ಅಷ್ಟೇ
ಒಂದು ಸರಳವಾದ ರೀತಿಯಲ್ಲಿ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ಇದು ಯಾವುದೇ ರೀತಿಯಾಗಿರುವಂಥ ಇಟ್ಟಿಗೆಗಳಿಂದ ಮತ್ತು ಗಾರೆಯಿಂದ ಅಂತಂದರೆ ಯಾವುದೇ ಒಂದು ಸಿಮೆಂಟು ಮತ್ತು ಇಟ್ಟಿಗೆಗಳಿಂದ ಕಟ್ಟುವಂಥದ್ದಲ್ಲ. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಉಳಿಯನ್ನು ಉಪಯೋಗಿಸಿ ಅಥವಾ ಒಂದು ಸುತ್ತಿಗೆಯನ್ನು ಉಪಯೋಗಿಸಿಯೂ ಕೂಡ ಇದನ್ನು ಕಟ್ಟಲಿಕ್ಕೆ ಬರೋದಿಲ್ಲ. ಆದರೆ ಇದು ಜನರ ಒಂದು ಮನಸ್ಸಿನಲ್ಲಿ, ನಂತರದಲ್ಲಿ ಅವರ ಹೃದಯಗಳಲ್ಲಿ ಒಂದು ಶಾಂತ ರೀತಿಯಿಂದ ಕ್ರಮೇಣವಾಗಿ ಬೆಳವಣಿಗೆ ಆಗ್ತಾ ಹೋಗಬೇಕಾಗಿರುವಂಥದ್ದು. ಅಂತಂದರೆ ಇದನ್ನು ಆರ್ಟಿಫಿಷಿಯಲಿ ಯಾರೂ ಕೂಡ ಇದನ್ನು ಬಿಲ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಅದನ್ನು ತಯಾರಿಸಲಿಕ್ಕೆ ಸಾಧ್ಯತೆ ಇಲ್ಲ. ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ಅದು ಒಂದು ರೀತಿಯಾಗಿರುವಂಥ ಫೀಲಿಂಗ್, ಆ ಒಂದು ಭಾವನೆ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಕ್ರಮೇಣವಾಗಿ ಬೆಳೆದುಕೊಂಡು ಬರಬೇಕು ಅಂಥೇಳಿ ರಾಧಾಕೃಷ್ಣನ್ ಅವರು ಹೇಳಿರುವಂಥದ್ದು. ನಂತರದಲ್ಲಿ ಡೊರೊಥಿ ಸಿಂಪ್ಸನ್ ಅನ್ನುವಂಥವ್ರು ಹೇಳಿರುವ ವ್ಯಾಖ್ಯೆಯನ್ನು ನೋಡೋಣ. ನ್ಯಾಷನಲ್ ಇಂಟಿಗ್ರೇಷನ್ ಮೀನ್ಸ್ creating a mental outlook which will promote and inspire every person to place loyalty to the country above group loyalties and the welfare of the country above narrow sectarian interests. ಇಲ್ಲಿ ಡೊರೊಥಿ ಸಿಂಪ್ಸನ್ ಅವರು ಹೇಳಿರುವಂಥ ವ್ಯಾಖ್ಯೆ ಅಂತಂದರೆ, ಇಲ್ಲಿ ಕೆಲವು ಗುಂಪುಗಳಿಗೆ ನಿಷ್ಠೆಯಿಂದ ಇರುವುದಕ್ಕಿಂತ ದೇಶಕ್ಕೆ ನಿಷ್ಠೆಯಿಂದ ಇರುವ ಹಾಗೆ, ಹಾಗೂ ಕೆಲವು ಕ್ಷುಲ್ಲಕವಾಗಿರುವಂಥ ಪ್ರಾದೇಶಿಕ ಆಸಕ್ತಿಗಿಂತ ಇಲ್ಲಿ ಎಲ್ಲರ ಕಲ್ಯಾಣವನ್ನು ಸಾಧಿಸುವ ಕಡೆಗೆ ಎಲ್ಲ ಜನರನ್ನು ಪ್ರಚಾರ ಮಾಡಿ ಅವರಿಗೆ ಸ್ಫೂರ್ತಿಯನ್ನು ತುಂಬುವಂತಹ ಒಂದು ಮಾನಸಿಕ ಮೇಲ್ನೋಟವನ್ನು ಸೃಷ್ಟಿಸುವುದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳ್ತಾರೆ ಅಂತಂದು ಹೇಳಿರುವಂಥದ್ದು. ಅಂತಂದರೆ ಇಲ್ಲಿ ಜನರಲ್ಲಿ ಒಂದು ಮಾನಸಿಕ ಒಂದು ದೃಷ್ಟಿಯನ್ನು ಅಲ್ಲಿ ಬೆಳವಣಿಗೆ ಮಾಡಬೇಕು. ಎದಕ್ಕಂತಂದರೆ ಇಲ್ಲಿ ಕೇವಲ ಕೆಲವೊಂದಿಷ್ಟು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ, ನಂತರದಲ್ಲಿ ಕೆಲವೊಂದಿಷ್ಟು ಜನರಿಗಷ್ಟೇ ಸಂಬಂಧಪಟ್ಟಂತೆ ಇದು ಇರೋದಿಲ್ಲ. ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ಇದು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಆ ಇಡೀ ರಾಷ್ಟ್ರಕ್ಕೆ ನಾವು ನಿಷ್ಠೆಯಿಂದ ಇರಬೇಕು ಮತ್ತು ಎಲ್ಲ ಜನರ ಕಲ್ಯಾಣವನ್ನು ಸಾಧಿಸಿದಾಗ ಮಾತ್ರ ನಮ್ಮ ಕಲ್ಯಾಣನೂ ಕೂಡ ಆಗುತ್ತೆ ಅನ್ನುವಂಥ ಅಂಶವನ್ನು ಇಲ್ಲಿ ನಾವು ತಿಳಿದುಕೊಳ್ಬೇಕು ಅಂಥೇಳಿ ಡೊರೊಥಿ ಸಿಂಪ್ಸನ್ ಅವರ ಒಂದು ವ್ಯಾಖ್ಯೆಯಲ್ಲಿ ನಾವು ನೋಡ್ತೀವಿ. ಇದಲ್ಲದೆ ಇನ್ನೂ ಕೆಲವೊಂದಿಷ್ಟು ಜನರ ವ್ಯಾಖ್ಯೆಗಳನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಬೆಂಜಮಿನ್ ಅನ್ನುವಂಥವ್ರು ಹೇಳಿರುವಂಥ ರಾಷ್ಟ್ರೀಯ ಭಾವೈಕ್ಯತೆಯ ವ್ಯಾಖ್ಯೆ ಅಂತಂದರೆ, ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ದೇಶವೊಂದರ ಸಮಸ್ತ ಜನತೆಯನ್ನು ಒಂದುಗೂಡಿಸುವುದನ್ನು ಸೂಚಿಸುವ ಪರಿಕಲ್ಪನೆಯಾಗಿದೆ. ಅಂದರೆ ಇದೊಂದು ಇಡೀ ದೇಶದ ಜನರನ್ನು ಒಂದುಗೂಡಿಸುವಂಥ ಪರಿಕಲ್ಪನೆ. ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ಹರಿದು ಹಂಚಿ ಹೋಗಿರುವಂಥ ಜನರ ಮನಸ್ಸಿನಲ್ಲಿ ನಾವೆಲ್ಲರೂ ಒಂದೇ ರಾಷ್ಟ್ರಕ್ಕೆ ಸೇರಿರುವಂಥವ್ರು ಅನ್ನುವಂಥ ಭಾವನೆಯನ್ನು ತೆಗೆದುಕೊಂಡು ಬರುವಂಥದ್ದೇ ಈ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿ ಬೆಂಜಮಿನ್ ಅವರು ಹೇಳಿರುವಂಥದ್ದು. ಇನ್ನು ಎಚ್ ಎ ಗನಿಯವರು ಹೇಳಿರುವಂಥ ಒಂದು ವ್ಯಾಖ್ಯೆ ಅಂತಂದರೆ, ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಒಂದು ಸಾಮಾಜಿಕ, ಮಾನಸಿಕ ಹಾಗೂ ಶೈಕ್ಷಣಿಕ ಪ್ರಕ್ರಿಯೆಯಾಗಿದ್ದು, ಅದರ ಮೂಲಕ ಜನರ ಹೃದಯಾಂತರಾಳದಲ್ಲಿ ಏಕತೆ, ಐಕ್ಯಮತ್ಯ ಮತ್ತು ಹೊಂದಿಕೊಳ್ಳುವಿಕೆಯ ಗುಣಗಳು ಮೊಳೆಯುತ್ತವೆ ಮತ್ತು ಅದರಲ್ಲಿ ರಾಷ್ಟ್ರನಿಷ್ಠೆಯ ಭಾವನೆಯು ಸಂಪೋಷಿಸಲ್ಪಡುತ್ತದೆ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಎಚ್ ಎ ಗನಿಯವರ ಪ್ರಕಾರವಾಗಿ ಇದೊಂದು ಸಾಮಾಜಿಕ, ಮಾನಸಿಕ ಹಾಗೂ ಶೈಕ್ಷಣಿಕ ಪ್ರಕ್ರಿಯೆ. ಇದೊಂದು ಸಾಮಾಜಿಕವಾಗಿ ಇರುವಂತಹ ಮತ್ತು ಮಾನಸಿಕವಾಗಿಯೂ ನಮ್ಮ ಮನಸ್ಸಿನಲ್ಲಿ ಬೆಳೆದು ಬರುವಂತಹ ಮತ್ತು ಶೈಕ್ಷಣಿಕವಾಗಿ ನಾವು ಶಿಕ್ಷಣವನ್ನು ಏನು ಪಡ್ಕೊಳ್ತಾ ಇದ್ದೀವಿ ಆ ಶಿಕ್ಷಣದಲ್ಲಿನ ಒಂದು ಸಿಲೆಬಸ್ ಮೂಲಕವಾಗಿ ಮತ್ತು ಕೆಲವೊಂದಿಷ್ಟು ಗುರುಗಳು ಇವರೆಲ್ಲರೂ ಕೂಡ ಒಂದು ಸ್ಟೂಡೆಂಟ್ಸ್ ಮನಸ್ಸಿನಲ್ಲಿ, ಆ ಒಂದು ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಇದನ್ನು ಹಲವಾರು ರೀತಿಯಿಂದ ಕೆಲವೊಂದು ನೀತಿ ಕಥೆಗಳನ್ನು ಹೇಳೋದರ ಮುಖಾಂತರ ಇರಬಹುದು, ಕೆಲವೊಂದು ಸನ್ನಿವೇಶಗಳನ್ನು ತೋರಿಸುವುದರ ಮುಖಾಂತರ ಮತ್ತು ತಾವೇ ಆ ರೀತಿಯಲ್ಲಿ ನಡೆದುಕೊಳ್ಳುವುದರ ಮುಖಾಂತರ ವಿದ್ಯಾರ್ಥಿಯ ಮನಸ್ಸಿನಲ್ಲಿಯೂ ಕೂಡ ಇದನ್ನು ಬೆಳೆಸಿಕೊಂಡು ಬರುವಂಥದ್ದು. ಅದೇ ರೀತಿಯಲ್ಲಿ ಕೆಲವೊಂದು ರಾಷ್ಟ್ರೀಯವಾಗಿರುವಂಥ ಹಬ್ಬಗಳ ಆಚರಣೆ ಮುಖಾಂತರ ಇದು ಬೆಳೆದುಕೊಂಡು ಬರಲಿಕ್ಕೆ ಸಹಾಯ ಮಾಡುವಂಥದ್ದು. ಅಂದರೆ ಇದೊಂದು ಶೈಕ್ಷಣಿಕ ಪ್ರಕ್ರಿಯೆಯಾಗಿದೆ ಅಂತ ಹೇಳಿ ಹೇಳ್ತಾರೆ. ಇದರಿಂದಾಗಿ ಜನರ ಹೃದಯಾಂತರಾಳದಲ್ಲಿ ಏನಾಗುತ್ತೆ ಅಂತಂದರೆ ಏಕತೆ, ಐಕ್ಯಮತ್ಯ ಹಾಗೂ ಹೊಂದಿಕೊಳ್ಳುವಿಕೆ ಗುಣಗಳು ಬೆಳೆದು ಬರುತ್ತವೆ. ರಾಷ್ಟ್ರಕ್ಕೆ ನಿಷ್ಠೆಯಿಂದ ಇರುವಂಥ ಒಂದು ಗುಣಗಳು ಬೆಳೆದು ಬರುತ್ತವೆ ಅಂಥೇಳಿ ಇವರು ಹೇಳಿದ್ದಾರೆ.
ಅದಕ್ಕೋಸ್ಕರನೇ ನಮ್ಮಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ವಿಜೃಂಭಣೆಯಿಂದ ಎಲ್ಲ ವಿದ್ಯಾರ್ಥಿಗಳ ಒಡಗೂಡಿ ಆಚರಣೆಯನ್ನು ಮಾಡ್ತಾ ಬರ್ತೀವಿ. ರಾಷ್ಟ್ರ ನಾಯಕರ ಕೆಲವೊಂದು ಜಯಂತಿಗಳನ್ನು ಆಚರಣೆ ಮಾಡ್ತಾ ಬರ್ತೀವಿ, ಅವರ ಸಂದೇಶಗಳನ್ನು ಹೇಳ್ತಾ ಬರ್ತೀವಿ. ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸಿನಲ್ಲಿ ಇದು ನಮ್ಮ ರಾಷ್ಟ್ರ, ನಾವೆಲ್ಲರೂ ಒಂದೇ ಅಂತ ಅನ್ನುವಂಥ ಭಾವನೆಗಳು ಮೊಳೆತು ಬಂದರೆ ಮುಂದೆ ಅವರು ರಾಷ್ಟ್ರಕ್ಕೆ ನಿಷ್ಠೆಯಿಂದಿರುವುದಕ್ಕೆ ಇದು ಸಹಾಯಕವಾಗುತ್ತದೆ. ಇನ್ನು ಕೆಲ ಸರಳ ಪದಗಳಲ್ಲಿ ಇಲ್ಲಿ ಹೇಳುವುದಾಯ್ತಂದರೆ, ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಇದು ಒಂದು ಪ್ರಕ್ರಿಯೆಯಾಗಿದ್ದು, ಇದರ ಮೂಲಕ ಪರಸ್ಪರ ಒಂದುಗೂಡಿದ ಮತ್ತು ರಾಷ್ಟ್ರೀಯ ಏಕತೆಯ ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ರಾಷ್ಟ್ರವೊಂದಕ್ಕೆ ತಾವು ಸೇರಿದವರೆಂಬ ಭಾವನೆಯು ಜನರಲ್ಲಿ ಬೆಳೆಯುತ್ತದೆ. ಇದೇನು ಒಂದು ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯ ಮುಖಾಂತರ ಇಲ್ಲಿ ಎಲ್ಲರೂ ಪರಸ್ಪರ ಒಂದುಗೂಡಿರುವಂಥ ಮತ್ತು ರಾಷ್ಟ್ರದ ಏಕತೆಯ ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ರಾಷ್ಟ್ರವೊಂದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅನ್ನುವಂಥ ಒಂದು ಭಾವನೆಯು ಎಲ್ಲರ ಮನಸ್ಸಿನಲ್ಲಿಯೂ ಬೆಳೆದು ಬರುತ್ತದೆ ಅಂಥೇಳಿ ಇಲ್ಲಿ ಸರಳವಾಗಿರುವಂಥ ಒಂದು ಮಾತಿನಲ್ಲಿ ನಾವು ಹೇಳ್ಬೋದು. ನೆಕ್ಸ್ಟು ನೆಸೆಸಿಟಿ ಆಫ್ ನ್ಯಾಷನಲ್ ಇಂಟಿಗ್ರೇಷನ್. ಇಷ್ಟೆಲ್ಲನೂ ಕೂಡ ನಾವು ನೋಡಿದ್ವಿ. ರಾಷ್ಟ್ರೀಯ ಒಂದು ಭಾವೈಕ್ಯತೆ ಅಂತಂದರೆ ಏನು ಅಂತನ್ನುವಂಥದ್ದನ್ನು ನಾವು ನೋಡಿದ್ವಿ. ಅದರ ಅರ್ಥವನ್ನು ತಿಳಿದುಕೊಂಡ ನಂತರದಲ್ಲಿ ಇದರ ಅಧ್ಯಯನ ಎದಕ್ಕೆ ಬೇಕು ಅಥವಾ ನಮ್ಮ ರಾಷ್ಟ್ರಕ್ಕೆ ಇದರ ಅವಶ್ಯಕತೆ ಏನೈತಿ, ಯಾಕೆ ರಾಷ್ಟ್ರೀಯ ಸಮಗ್ರತೆ ಅಥವಾ ಈ ಒಂದು ಭಾವೈಕ್ಯತೆ ಅನ್ನೋದು ಬೇಕು ಅಂತೇಳಿ ಅನ್ನೋದನ್ನು ನಾವು ಒಂದೊಂದೇ ಅಂಶಗಳಲ್ಲಿ ನೋಡ್ತಾ ಹೋಗೋಣಂತ. ಎ, ಮೇಂಟೆನೆನ್ಸ್ ಆಫ್ ಸಾವರ್ನಿಟಿ ಆ್ಯಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆಫ್ ದ ನೇಷನ್. ಇಲ್ಲಿ ಸಾವರ್ನಿಟಿ ಅಂತಂದರೆ ಸಾರ್ವಭೌಮತ್ವ ಅಂತಂದು ಹೇಳ್ಬೋದು. ಇಲ್ಲಿ ನಮ್ಮ ದೇಶದ ಸಾರ್ವಭೌಮತ್ವವನ್ನು ಮತ್ತು ಒಂದು ಪ್ರಾದೇಶಿಕವಾಗಿರುವಂಥ ಇಂಟಿಗ್ರಿಟಿ ಅಂತಂದರೆ ಅದರ ಐಕ್ಯತೆಯನ್ನು, ಪ್ರಾದೇಶಿಕವಾಗಿರುವಂಥ ಐಕ್ಯತೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಈ ಒಂದು ರಾಷ್ಟ್ರೀಯ ಸಮಗ್ರತೆ ಅಥವಾ ಭಾವೈಕ್ಯತೆ ಅನ್ನುವಂಥದ್ದು ಬೇಕಾಗಿರುವಂಥದ್ದು. ಇಲ್ಲಿ ಸಾರ್ವಭೌಮತ್ವ ಅಂತಂದರೆ ಇಲ್ಲಿ ಆಂತರಿಕವಾಗಿ ಆಗಲಿ ಅಥವಾ ಬಾಹ್ಯವಾಗಿ ಆಗಲಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಅಧೀನವಾಗಿ ಇರದೇ ಇರುವಂಥದ್ದು ಅಂತಂದರೆ ಇದು ನಮ್ಮದೇ ಆಗಿರುವಂಥ ಆಂತರಿಕ ಸ್ವಾತಂತ್ರ್ಯವನ್ನು ಇದು ಪ್ರತಿಬಿಂಬಿಸ್ತೈತಿ. ಸಾರ್ವಭೌಮತ್ವ ಅನ್ನುವಂಥದ್ದು ಅಂದರೆ ನಮ್ಮದೇ ಸರ್ಕಾರವನ್ನು ರಚಿಸಿಕೊಂಡು ನಮ್ಮನ್ನು ನಾವೇ ಆಳ್ವಿಕೆಯನ್ನು ಮಾಡಿಕೊಳ್ಳುವಂಥದ್ದು. ಬೇರೆ ಯಾವುದೇ ರಾಷ್ಟ್ರದ ಜನರಿಗೆ ನಾವು ಗುಲಾಮರಾಗಿಲ್ಲ, ಅವರಿಗೆ ಅಧೀನರಾಗಿಲ್ಲ ಅಂಥೇಳಿ ತೋರಿಸ್ಕೊಡ್ತೈತಿ. ಇದನ್ನು ನಾವು ಮೇಂಟೈನ್ ಮಾಡಬೇಕಾದ್ರೆ, ಇದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ, ಅದೇ ರೀತಿಯಾಗಿ ಪ್ರಾದೇಶಿಕವಾಗಿರುವಂಥ ಒಂದು ಐಕ್ಯತೆಯನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ನಮಗೆ ಈ ಒಂದು ರಾಷ್ಟ್ರೀಯ ಸಮಗ್ರತೆ ಅನ್ನೋದು ಬೇಕು. ಈ ಸಮಗ್ರತೆ ಅಥವಾ ಐಕ್ಯತೆಯ ಅಂಶ ನಮ್ಮಲ್ಲಿ ಬರಲಿಲ್ಲ ಅಂತಂದರೆ, ಭಾವೈಕ್ಯತೆಯ ಅಂಶ ಬರಲಿಲ್ಲ ಅಂತಂದರೆ ಅಂದರೆ ನಾವೆಲ್ಲರೂ ಒಂದೇ ದೇಶಕ್ಕೆ ಸೇರಿರುವಂಥವ್ರು ಅಂಥೇಳಿ ಈ ಒಂದು ವಿಚಾರ ನಮ್ಮ ಎಲ್ಲ ಪ್ರಜೆಗಳ ಮನಸ್ಸಿನಲ್ಲಿ ಇಲ್ಲದೇ ಇತ್ತಂದರೆ ಅಲ್ಲೇನಾಗುತ್ತೆ, ನಮ್ಮ ಸಾರ್ವಭೌಮತ್ವಕ್ಕೆ ಹೊಡೆತ ಉಂಟಾಗುತ್ತೆ. ಆ ರೀತಿಯಾಗಿ ಹೊಡೆತ ಉಂಟಾದ ನಂತರದಲ್ಲಿ ನಮ್ಮನ್ನು ಬೇರೆ ದೇಶದವರು ಆಳ್ವಿಕೆಯನ್ನು ಮಾಡುವಂಥ ಪರಿಸ್ಥಿತಿ ಬರುತ್ತದೆ. ನಂತರದಲ್ಲಿ ಪ್ರಾದೇಶಿಕವಾಗಿರುವಂಥ ಐಕ್ಯತೆಯೂ ಕೂಡ ಇಲ್ಲಿ ಬಿಗಡಾಯಿಸಿ ಹೋಗುವಂಥ ಅವಕಾಶಗಳು ಇರುತ್ತವೆ. ಇದಕ್ಕೋಸ್ಕರ ಇದೆಲ್ಲನೂ ಕೂಡ ನಾವು ಮೇಂಟೈನ್ ಮಾಡ್ಕೊಂಡು ಬರಬೇಕು ಅಂತಂದರೆ ನಮಗೆ ರಾಷ್ಟ್ರೀಯ ಸಮಗ್ರತೆಯ ಅಂಶ ಅನ್ನುವಂಥದ್ದು ಬೇಕೇ ಬೇಕು, ರಾಷ್ಟ್ರೀಯ ಸಮಗ್ರತೆ ಬೇಕು. ಇನ್ನು ಬಿ, ಮೇಂಟೆನೆನ್ಸ್ ಆಫ್ ಪೀಸ್ ಆ್ಯಂಡ್ ಹಾರ್ಮನಿ. ಇಲ್ಲಿ ನಮಗೆ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಂಡು ಬರಬೇಕಾದ್ರೆ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಯಾಕಂತಂದರೆ ಒಂದು ದೇಶದ ಪ್ರಗತಿ ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾವುದೇ ರೀತಿಯಾಗಿರುವಂಥ ದೇಶದ ಒಂದು ಪ್ರಗತಿಯನ್ನು ನಾವು ಸಾಧಿಸಬೇಕಾದ್ರೆ ಇಲ್ಲಿ ಶಾಂತಿ ಮತ್ತು ಒಂದು ರೀತಿಯಾಗಿರುವಂಥ ಇಲ್ಲಿ ಜನರ ಮಧ್ಯದಲ್ಲಿ ಸಾಮರಸ್ಯತೆ ಅನ್ನುವಂಥದ್ದು ಬೇಕೇ ಬೇಕಾಗಿರುವಂಥದ್ದು. ಯಾಕಂತಂದರೆ ಯಾವಾಗಲೂ ಕೂಡ ಇಲ್ಲಿ ಹೋರಾಟಗಳು, ಜಗಳಗಳು, ದೊಂಬಿಗಳು, ಗದ್ದಲ ಇತ್ತಂದರೆ ಜನರು ತಮ್ಮಲ್ಲೇ ಜಗಳವನ್ನು ಮಾಡ್ತಾ ಇದ್ರಂದರೆ ಅಲ್ಲಿ ಆ ದೇಶದ ಯಾವುದೇ ರೀತಿಯಾಗಿರುವಂಥ ಪ್ರಗತಿ ಆಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಅದಕ್ಕೋಸ್ಕರ ಜನರಲ್ಲಿ, ನಮ್ಮ ಸಮಾಜದಲ್ಲಿ, ದೇಶದಲ್ಲಿ ಶಾಂತಿ ಮತ್ತು ಸಾಮರಸ್ಯತೆ
ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಈ ಶಾಂತಿ ಮತ್ತು ಸಾಮರಸ್ಯತೆ ಜನರಲ್ಲಿ ಯಾವಾಗ ಬರುತ್ತೆ ಅಂತಂದರೆ, ನಾವೆಲ್ಲರೂ ಒಂದು ರಾಷ್ಟ್ರಕ್ಕೆ ಸೇರಿರುವಂಥವ್ರು, ಇಡೀ ದೇಶನೇ ನಮ್ಮದು ಅಂಥೇಳಿ ಅಂದಾಗ ಮಾತ್ರ ಈ ಒಂದು ಅಂಶ ಅವರಲ್ಲಿ ಬರ್ತದೆ. ಅದಕ್ಕೋಸ್ಕರ ಈ ಇಲ್ಲಿ ರಾಷ್ಟ್ರೀಯ ಸಾಮರಸ್ಯತೆ ಭಾವೈಕ್ಯತೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಇರುತ್ತದೆ. ನೆಕ್ಸ್ಟ್ ಸಿ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ನೇಷನ್. ರಾಷ್ಟ್ರದ ಒಂದು ಬೆಳವಣಿಗೆ ಮತ್ತು ಅಭಿವೃದ್ಧಿಗೋಸ್ಕರ ಈ ರಾಷ್ಟ್ರೀಯ ಭಾವೈಕ್ಯತೆ ಸಮಗ್ರತೆ ಅನ್ನುವಂಥದ್ದು ಅವಶ್ಯಕವಾಗಿ ಬೇಕು. ಯಾಕಂತಂದರೆ ಈ ವೈವಿಧ್ಯತೆಯಲ್ಲಿರುವಂಥ ಜನರು, ವಿವಿಧ ರೀತಿಯಲ್ಲಿ ಹರಿದು ಹಂಚಿ ಹೋಗಿರುವಂಥ ಜನರು, ನಾವೆಲ್ಲರೂ ಬೇರೆ ಬೇರೆನೇ ಇದ್ದೀವಿ, ನಾ ಈ ಜಾತಿಯವನು, ನಾ ಈ ಧರ್ಮಕ್ಕೆ ಸೇರಿರುವಂಥವನು, ನನ್ನ ಪ್ರದೇಶ ಇದು ಇದೆ, ನಾನು ಈ ಭಾಷೆಗೆ ಸೇರಿರುವಂಥವನು ಅಂಥೇಳಿ ಅವರು ತಮ್ಮನ್ನು ಬೇರೆ ಬೇರೆಯಾಗಿಯೇ ಗುರುತಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರಂದರೆ ಆವಾಗ ಒಂದು ದೇಶ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಅವರೆಲ್ಲರಲ್ಲಿ ಐಕ್ಯತೆಯನ್ನು ತೆಗೆದುಕೊಂಡು ಬಂದಾಗ ಮಾತ್ರ ಇಲ್ಲಿ ಒಂದು ದೇಶದ ಬೆಳವಣಿಗೆ ಅಥವಾ ಪ್ರಗತಿ ಆಗುತ್ತದೆ. ನೆಕ್ಸ್ಟ್, ಇರಾಡಿಕೇಶನ್ ಆಫ್ ಪಾವರ್ಟಿ ಆ್ಯಂಡ್ ಇಲ್ಲಿಟ್ರಸಿ. ಇಲ್ಲಿ ಬಡತನ ಮತ್ತು ಅನಕ್ಷರತೆಯನ್ನು ಹೋಗಲಾಡಿಸುವ ಸಲುವಾಗಿ ಎಲ್ಲಿಯವರೆಗೂ ಕೂಡ ನಮ್ಮಲ್ಲಿನೇ ಜಗಳಗಳು ಇರ್ತಾವೋ, ಅಂದರೆ ಒಂದು ದೇಶದ ಪ್ರಜೆಗಳಾಗಿ ನಾವೇ ಒಂದು ಜಾತಿಗಾಗಿ ಅಥವಾ ಪ್ರದೇಶಕ್ಕಾಗಿ ಭಾಷಾವಾರು, ನಂತರದಲ್ಲಿ ನಮ್ಮ ಧರ್ಮದ ಒಂದು ಅಂಧಾನುಕರಣೆಯಿಂದಾಗಿ ನಾವು ನಮ್ಮಲ್ಲಿನೇ ಬಡಿದಾಟವನ್ನು ಮಾಡ್ತಾ ಇರ್ತೀವೋ ಅಲ್ಲಿಯವರೆಗೂ ಕೂಡ ನಮ್ಮ ದೇಶದ ಬಡತನ ಮತ್ತು ಇಲ್ಲಿ ಅನಕ್ಷರತೆ ಅನ್ನುವಂಥ ಇಂಥ ಪಿಡುಗುಗಳು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾವಾಗ ನಾವೆಲ್ಲರೂ ಒಂದೇ ಅಂಥೇಳಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರುತ್ತದೋ ಆವಾಗ ನಾವು ಈ ರೀತಿಯಾಗಿರುವಂಥ ಜಗಳ ಕದನಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಿಲ್ಲ. ಆ ನಂತರದಲ್ಲಿನೇ ಇಲ್ಲಿ ರಾಷ್ಟ್ರೀಯ ಪ್ರಗತಿ ಆಗುವಂಥದ್ದು. ರಾಷ್ಟ್ರೀಯ ಪ್ರಗತಿ ಯಾವ ರೀತಿಯಲ್ಲಿ ಆಗ್ತಾ ಹೋಗುತ್ತೋ ಆವಾಗ ನಮ್ಮಲ್ಲಿರುವಂಥ ಈ ಬಡತನ ಮತ್ತು ಅನಕ್ಷರತೆ ಅನ್ನುವಂಥ ಅಂಶಗಳು ಹೋಗಲಾಡಲಿಕ್ಕೆ ಪ್ರಾರಂಭ ಆಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್. ಇಲ್ಲಿ ರಾಷ್ಟ್ರೀಯ ಒಂದು ಭದ್ರತೆಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ನಮಗೆ ರಾಷ್ಟ್ರೀಯ ಸಮಗ್ರತೆ ಅಥವಾ ಭಾವೈಕ್ಯತೆಯ ಅಂಶ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಯಾಕಂದರೆ ನಾವೆಲ್ಲರೂ ಒಂದಾಗಿದ್ವಂದರೆ, ನಮ್ಮ ದೇಶಕ್ಕೆ ನಾವು ನಿಷ್ಠೆಯಿಂದಿದ್ವಂದರೆ, ನಮ್ಮ ದೇಶದ ಕಾನೂನುಗಳನ್ನು ನಾವು ಪಾಲನೆಯನ್ನು ಮಾಡ್ತಾ ಬಂದರೆ, ಅಲ್ಲಿರುವಂಥ ನಿಯಮಗಳನ್ನು ಪಾಲನೆ ಮಾಡ್ತಾ ಬಂದರೆ ನಮ್ಮ ದೇಶವು ಭದ್ರವಾಗಿ ಇರುವಂಥದ್ದು. ಇಲ್ಲ ಅಂತಂದ್ರೆ ನಾವೇ ನಮ್ಮ ದೇಶಕ್ಕೆ ನಿಷ್ಠೆಯಿಂದಿಲ್ಲ, ನಮ್ಮ ದೇಶದಲ್ಲಿರುವಂಥ ಕೆಲವೊಂದು ಭದ್ರತೆಯ ಒಂದು ಅಂಶಗಳು ಏನೇನದಾವ ಅವುಗಳನ್ನು ಶತ್ರು ರಾಷ್ಟ್ರಗಳಿಗೆ ಹೇಳುವಂಥ ಒಂದು ಕೆಟ್ಟ ಕೆಲಸವನ್ನು, ದೇಶದ್ರೋಹದ ಕೆಲಸವನ್ನು ಮಾಡ್ಲಕತ್ವಂದ್ರೆ ನಮ್ಮನ್ನು ಕಾಪಾಡುವವರು ಯಾರು? ಅದು ದೊಡ್ಡದಾಗಿರುವಂಥ ಸಮಸ್ಯೆ. ಯಾಕಂತಂದರೆ ಹಲವಾರು ನಮ್ಮ ದೇಶದ ಮೇಲೆ ಆಗಿರುವಂಥ ಅಟ್ಯಾಕ್ಗಳನ್ನು ನೋಡಿದ್ವಂದರೆ, ದಾಳಿಗಳನ್ನು ನೋಡಿದ್ವಂದರೆ ನಮ್ಮ ದೇಶದಲ್ಲಿರುವಂಥವರೇ ಬೇರೆ ದೇಶಗಳಿಗೆ ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡ್ಲಿಕ್ಕೆ ಆಹ್ವಾನವನ್ನು ಕೊಟ್ಟಿರುವಂಥದ್ದನ್ನು ನೋಡ್ತೀವಿ. ಇತಿಹಾಸದಿಂದ ಪಾಠವನ್ನು ಕಲಿಬೇಕು. ಯಾವಾಗ ನಾವು ಇತಿಹಾಸದಿಂದ ಪಾಠವನ್ನು ಕಲಿಯೋದಿಲ್ವೋ ಇದೇ ರೀತಿಯಾಗಿ ನಾವು ದೇಶದ್ರೋಹದ ಕೆಲಸವನ್ನು ಮಾಡ್ಕೋತ ಹೋದ್ವಂದ್ರೆ ಅಲ್ಲಿ ಇಡೀ ದೇಶನೇ ನಾಶ ಆಗಿ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಯಾಕಂತಂದ್ರೆ ಎಲ್ಲರೂ ಒಳ್ಳೆಯ ರೀತಿಯಿಂದ ಇದ್ದಾಗ ನಾವು ಕೂಡ ಒಳ್ಳೆಯ ರೀತಿಯಿಂದ ಇರ್ಲಿಕ್ಕೆ ಸಾಧ್ಯತೆ ಆಗ್ತೈತಿ. ಎಲ್ಲರ ಕಲ್ಯಾಣದಲ್ಲಿನೇ ನಮ್ಮ ಕಲ್ಯಾಣ ಅಡಗಿರುವಂಥದ್ದು. ಕೇವಲ ನಾವೊಬ್ಬರೇ ಇಲ್ಲಿ ಒಳ್ಳೆಯ ಜೀವನವನ್ನು ಮಾಡ್ತೀನಿ, ಬೇರೆದವರೆಲ್ಲರೂ ಇಲ್ಲಿ ಏನು ನಾಶವಾಗಿ ಹೋದ್ರೂ ಪರವಾಗಿಲ್ಲ ಅಂಥೇಳಿ ಅಂದರೆ ಅದು ಆಗೋದಿಲ್ಲ. ಒಂದಿಲ್ಲ ಒಂದಿನ ನಮ್ಮ ನಾಶನೂ ಕೂಡ ಇಲ್ಲಿ ಆಗುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ನೆಕ್ಸ್ಟ್ ಪಾಯಿಂಟ್, ಕಲ್ಚರ್ ಆ್ಯಂಡ್ ರಿಲಿಜಿಯಸ್ ಡೆವಲಪ್ಮೆಂಟ್. ಇಲ್ಲಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಧರ್ಮಗಳ ಒಂದು ಬೆಳವಣಿಗೆಗೋಸ್ಕರನೂ ಕೂಡ ಇಲ್ಲಿ ಏನು ಬೇಕು? ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ಬೇಕಾಗಿರುವಂಥದ್ದು. ನಮ್ಮ ಭಾರತೀಯವಾಗಿರುವಂಥ ಸಂಸ್ಕೃತಿ, ಭಾರತದಲ್ಲಿರುವಂಥ ಹಲವಾರು ಧರ್ಮಗಳು, ಇವುಗಳ ಬೆಳವಣಿಗೆಗೋಸ್ಕರ ಇಲ್ಲಿ
ಒಂದು ಶಾಂತ ರೀತಿಯಾಗಿರುವಂಥ ಮತ್ತು ಸಾಮರಸ್ಯತೆಯಿಂದ ಕೂಡಿರುವಂಥ ವಾತಾವರಣದಲ್ಲಿದ್ದಾಗ ಮತ್ತು ಹೊಂದಿಕೊಳ್ಳುವಂಥ ವಾತಾವರಣ, ಹೊಸದನ್ನು ತಿಳಿದುಕೊಳ್ಳುವಂಥ ವಾತಾವರಣ, ಬೇರೆ ಬೇರೆ ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿ ನಮ್ಮಲ್ಲಿ ಬಂದಾಗ ನಮಗೇನಾಗುತ್ತೆ ಅಂತಂದರೆ ನಮ್ಮ ಸಂಸ್ಕೃತಿಯನ್ನು ಬೆಳವಣಿಗೆ ಮಾಡಲಿಕ್ಕೆ ಇಲ್ಲಿ ನಮಗೆ ಸಾಧ್ಯತೆ ಆಗುವಂಥದ್ದು. ಅದೇ ರೀತಿಯಲ್ಲಿ ನಮಗೆ ಬೇರೆ ಧರ್ಮದೊಂದಿಗೆ ನಾವು ಸಾಮರಸ್ಯತೆಯನ್ನು ಕಾಪಾಡಿಕೊಂಡ್ರೆ, ಬೇರೆ ಧರ್ಮಗಳಿಗೆ ನಾವು ಗೌರವವನ್ನು ಕೊಟ್ಟರೆ, ಬೇರೆ ಧರ್ಮೀಯರ ಜೊತೆಗೆ ನಾವು ಹೊಂದಾಣಿಕೆಯನ್ನು ಮಾಡ್ಕೊಂಡು ಬಂದರೆ ನಮ್ಮ ಧರ್ಮನೂ ಕೂಡ ಇಲ್ಲಿ ಏನಾಗುತ್ತೆ ಬೆಳವಣಿಗೆ ಆಗ್ಲಿಕ್ಕೆ ಇಲ್ಲಿ ಇವೆಲ್ಲ ಅಂಶಗಳು ಕೂಡ ಕಾರಣೀಭೂತ ಅಂಶಗಳು ಆಗ್ತವೆ. ಅದಕ್ಕೋಸ್ಕರ ಇದೆಲ್ಲ ಬರಬೇಕಂತಂದರೆ ನಮ್ಮಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥ ಅಂಶ ಇರಲೇಬೇಕಾಗಿರುವಂಥದ್ದು. ಅಂದಾಗ ಮಾತ್ರ ಇಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಧರ್ಮಗಳ ಬೆಳವಣಿಗೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಎಕನಾಮಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಗ್ರೋತ್. ಇಲ್ಲಿ ನಮ್ಮ ದೇಶಕ್ಕೆ ಒಂದು ಸಂಸ್ಕೃತಿ ಮತ್ತು ಧರ್ಮ ಅಂತನ್ನುವಂಥದ್ದು ಎಷ್ಟು ಮುಖ್ಯನೋ ಅಷ್ಟೇ ಇಲ್ಲಿ ಒಂದು ಎಕನಾಮಿಕ್ ಆ್ಯಂಡ್ ಇಂಡಸ್ಟ್ರಿ ಅಂತನ್ನುವಂಥದ್ದು ಮುಖ್ಯವಾಗಿ ಇರುವಂಥದ್ದು. ಆರ್ಥಿಕತೆ ಮತ್ತು ಇಲ್ಲಿರುವಂಥ ಕೈಗಾರಿಕೆಗಳು. ನಮ್ಮ ಆರ್ಥಿಕತೆ ಮತ್ತು ನಮ್ಮ ಕೈಗಾರಿಕೆಗಳ ಬೆಳವಣಿಗೆ ಆಗಬೇಕಾದ್ರೂ ಕೂಡ ನಮ್ಮಲ್ಲಿ ಒಂದು ಭಾವೈಕ್ಯತೆಯ ಅಂಶ ಅಂತನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಯಾಕಂದರೆ ಒಂದು ರಾಜಕೀಯವಾಗಿರುವಂಥ ಅಸ್ಥಿರತೆಯನ್ನು ಹೊಂದಿರುವಂಥ ನಂತರದಲ್ಲಿ ಯಾವತ್ತೂ ಕೂಡ ಧಾರ್ಮಿಕವಾಗಿ ಜಾತೀಯತೆ ಮುಖಾಂತರ ಜಗಳಗಳು ನಡೆಯುತ್ತಿರುವಂಥ ಒಂದು ವಾತಾವರಣದಲ್ಲಿ ಆರ್ಥಿಕತೆಯ ಅಂಶಗಳು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನಂತರದಲ್ಲಿ ಯಾವುದೇ ರೀತಿಯಾಗಿರುವಂಥ ಕೈಗಾರಿಕೆಗಳನ್ನು ಕೂಡ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಈ ಎರಡು ಬೆಳವಣಿಗೆಗಳಾಗಬೇಕಾದ್ರೂ ಕೂಡ ನಮ್ಮಲ್ಲಿ ರಾಷ್ಟ್ರೀಯ ಒಂದು ಭಾವೈಕ್ಯತೆಯ ಅಂಶ ಇರಲೇಬೇಕಾಗಿರುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ಅಟ್ರಾಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಕ್ರೀಸ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಇಲ್ಲಿ ಬೇರೆ ದೇಶಗಳ ಒಂದು ಬಂಡವಾಳವನ್ನು ಆಕರ್ಷಣೆ ಮಾಡಬೇಕಾದ್ರೆ ನಮ್ಮ ದೇಶಕ್ಕೆ, ನಂತರದಲ್ಲಿ ನಮ್ಮ ದೇಶದ ಒಂದು ಆಯವ್ಯಯ ಅಂತಂದರೆ ಈಗ ನಮ್ಮ ದೇಶದ ಹಲವಾರು ವಸ್ತುಗಳನ್ನು ಬೇರೆ ದೇಶಕ್ಕೆ ಕಳುಹಿಸಿಕೊಡುವಂಥದ್ದು ರಫ್ತು, ನಂತರದಲ್ಲಿ ಬೇರೆ ದೇಶದ ವಸ್ತುಗಳನ್ನು ನಮ್ಮಲ್ಲಿ ತೆಗೆದುಕೊಂಡು ಬರುವಂಥದ್ದು ಆಮದು. ಇವೆರಡನ್ನು ಕೂಡ ನಾವು ಹೆಚ್ಚಿಗೆ ಮಾಡಬೇಕಂದ್ರೆ ಇಲ್ಲಿ ರಾಷ್ಟ್ರೀಯ ಸಮಗ್ರತೆ ಅನ್ನುವಂಥದ್ದು ಬೇಕೇ ಬೇಕು. ಯಾಕಂತಂದರೆ ಬೇರೆ ದೇಶಗಳು ಕೂಡ ತಮ್ಮ ಬಂಡವಾಳವನ್ನು ಯಾವ ದೇಶದಲ್ಲಿ ಹೂಡಿಕೆ ಮಾಡ್ತಾವತ್ತಂದರೆ, ಯಾವ ದೇಶದಲ್ಲಿ ಒಂದು ರಾಜಕೀಯವಾಗಿರುವಂಥ ಸ್ಥಿರತೆ ಅನ್ನೋದಿರುತ್ತೆ, ಸರ್ಕಾರ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿರುವಂಥ ಒಂದು ದೇಶದಲ್ಲಿ ಅವು ತಮ್ಮ ಬಂಡವಾಳವನ್ನು ಹೂಡಿಕೆ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತವೆ. ಯಾವ ದೇಶದಲ್ಲಿ ಯಾವತ್ತೂ ಕೂಡ ಆಂತರಿಕವಾಗಿರುವಂಥ ಗೊಂದಲಗಳು, ಘರ್ಷಣೆಗಳು ನಡೀತಾ ಇರ್ತವೆ, ಯುದ್ಧಗಳು ನಡೀತಾ ಇರ್ತವೆ, ಅಂಥಲ್ಲಿ ಯಾವುದೇ ದೇಶನೂ ಕೂಡ ತಮ್ಮ ಬಂಡವಾಳವನ್ನು ಹೂಡಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಆಸಕ್ತಿಯನ್ನು ತೋರುವುದಿಲ್ಲ. ಯಾಕಂತಂದರೆ ಅದಕ್ಕೆ ಭವಿಷ್ಯನೇ ಇರುವುದಿಲ್ಲ, ಮುಂದೆ ತಮ್ಮ ಬಂಡವಾಳ ತಿರುಗಿ ಬರುತ್ತದೆ ಅನ್ನುವಂಥ ಗ್ಯಾರಂಟಿ ಅವ್ರಿಗಿರುವುದಿಲ್ಲ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಬೇರೆ ದೇಶದ ಕಂಪನಿಗಳು ಬಂದು ಬಂಡವಾಳವನ್ನು ಹೂಡಬೇಕು ಅಂತಂದರೆ ನಾವು ಒಂದು ರಾಷ್ಟ್ರೀಯ ಭಾವೈಕ್ಯತೆಯ ಅಂಶವನ್ನು ಒಳಗೊಂಡಿರಬೇಕಾಗಿರುವಂಥದ್ದು ಬಹಳಷ್ಟು ಮುಖ್ಯವಾಗಿ ಇರುವಂಥದ್ದು. ನಂತರದಲ್ಲಿ ಆಮದು ರಫ್ತನ್ನು ಹೆಚ್ಚಿಗೆ ಮಾಡಬೇಕಂದ್ರೆ, ಯಾಕಂತಂದರೆ ಇದೆಲ್ಲನೂ ಕೂಡ ಏನಿದೆ ಅಂತಂದರೆ ನಮ್ಮ ದೇಶದ ಬೆಳವಣಿಗೆಗೆ ಸಂಬಂಧಪಟ್ಟಿರುವಂಥದ್ದು. ಬೇರೆ ದೇಶದವರು ಇಲ್ಲಿ ಬಂಡವಾಳವನ್ನು ಹೂಡಿದರೆ ಇಲ್ಲಿ ಆಮದು ರಫ್ತುಗಳು ಹೆಚ್ಚಿಗೆ ಆಗ್ಲಕ್ಕತ್ತು ಅಂದರೆ ನಮ್ಮ ದೇಶದ ಜನರಿಗೆ ಇಲ್ಲಿ ಉದ್ಯೋಗಗಳು ದೊರೀತವೆ. ಉದ್ಯೋಗಗಳು ದೊರೆದಾಗ ನಿರುದ್ಯೋಗ ಸಮಸ್ಯೆ ಇಲ್ಲಿ ಕಡಿಮೆ ಆಗುವಂಥದ್ದು, ದೇಶದ ಒಂದು ಬಂಡವಾಳನೂ ಕೂಡ ಹೆಚ್ಚಿಗೆ ಆಗುವಂಥದ್ದು. ಹೀಗಾಗಿ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ಇದು ಸಹಾಯಕವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಎಕ್ಸ್ಚೇಂಜ್ ಆಫ್ ಟೆಕ್ನಾಲಜಿಕಲ್ ನೋನ್ ಹೌ ಆ್ಯಂಡ್ ಕಲ್ಚರ್. ಇಲ್ಲಿ ಬೇರೆ ಬೇರೆ ದೇಶಗಳ ಜೊತೆಗೆ ನಾವು ಕೆಲವೊಂದು ತಾಂತ್ರಿಕ ಅಂಶಗಳನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು, ನಂತರದಲ್ಲಿ ಕಲ್ಚರಲ್ ಸಾಂಸ್ಕೃತಿಕ ಅಂಶಗಳನ್ನು ಇಲ್ಲಿ ಎಕ್ಸ್ಚೇಂಜ್ ಮಾಡುವಂಥದ್ದು. ಅಂದರೆ ಆಂತರಿಕವಾಗಿ ಅವರು ನಮ್ಮ ದೇಶದಲ್ಲಿ ಬಂದು ಕೆಲವೊಂದಿಷ್ಟು ಸಾಂಸ್ಕೃತಿಕ ಅಂಶಗಳನ್ನು ಆಮೇಲೆ ಟೆಕ್ನಾಲಜಿಕಲ್ ಅಂಶಗಳನ್ನು ಇಲ್ಲಿ ಕಲಿತುಕೊಳ್ಳುವಂಥದ್ದು, ಅಥವಾ ನಾವು ಅವರ ಒಂದು ದೇಶದಲ್ಲಿ ಹೋಗಿ ಈ ಒಂದು ಅಂಶಗಳನ್ನು ತೆಗೆದುಕೊಳ್ಳುವಂಥದ್ದು, ಕಲಿತುಕೊಳ್ಳುವಂಥದ್ದು. ಇದೆಲ್ಲನೂ ಕೂಡ ಯಾವಾಗ ಸಾಧ್ಯ ಆಗುತ್ತದೆ ಅಂದರೆ ಮತ್ತೆ ಅದೇ
ಅಂದರೆ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ನಮ್ಮ ಮನಸ್ಸಿನಲ್ಲಿ ಇದ್ದಾಗ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ಯಾಕಂದರೆ ಬೇರೆಯವರು ಕೂಡ ನಮ್ಮ ಸಂಸ್ಕೃತಿಯನ್ನು ಅನುಕರಣೆ ಮಾಡಬೇಕು, ನಮ್ಮ ಒಂದು ತಾಂತ್ರಿಕ ಅಂಶಗಳನ್ನು ಅನುಕರಣೆ ಮಾಡಬೇಕು, ಅವುಗಳನ್ನೇ ಅವರು ತೆಗೆದುಕೊಳ್ಬೇಕು ಅಂತಂದರೆ ಇಲ್ಲಿ ನಮ್ಮ ರಾಷ್ಟ್ರ ಯಾವ ರೀತಿಯಲ್ಲಿದೆ ಅಂತನ್ನುವಂಥದ್ದನ್ನು ಕೂಡ ಅವರು ನೋಡ್ತಾರೆ. ಆವಾಗ ನಾವು ಒಂದು ಭಾವೈಕ್ಯತೆ ಅಂಶದಿಂದಿದ್ದರೆ ಇದೆಲ್ಲನೂ ಕೂಡ ಸಾಧ್ಯತೆ ಆಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಡಿಗ್ನಿಟಿ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಸ್ ಅ ನೇಷನ್. ಒಂದು ರಾಷ್ಟ್ರವಾಗಿ ನಮ್ಮದೇ ಆಗಿರುವಂಥ ಒಂದು ಗೌರವವನ್ನು ಕಾಪಾಡಿಕೊಳ್ಳುವ ಸಲುವಾಗಿ, ನಂತರದಲ್ಲಿ ಸೆಲ್ಫ್ ರೆಸ್ಪೆಕ್ಟ್, ನಮ್ಮದೇ ಆಗಿರುವಂಥ ಒಂದು ಆತ್ಮಗೌರವವನ್ನು, ನಮ್ಮ ಸ್ಥಾನಮಾನವನ್ನು ಇಲ್ಲಿ ಕಾಪಾಡಿಕೊಳ್ಳಬೇಕಂತಂದರೆ ನಮ್ಮಲ್ಲಿ ಒಂದು ಭಾವೈಕ್ಯತೆ ಅಂಶ ಅಂತನ್ನುವಂಥದ್ದು ಇರಲೇಬೇಕಾಗಿರುವಂಥದ್ದು. ಯಾಕಂತಂದರೆ ಪ್ರಪಂಚದಲ್ಲಿ ಇರುವಂಥ ಹಲವಾರು ದೇಶಗಳೆಲ್ಲನೂ ಕೂಡ ಎಲ್ಲ ದೇಶಗಳನ್ನಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತವೆ. ಅಲ್ಲಿ ಅದನ್ನು ನೋಡ್ತಾ ಇರ್ತವೆ, ಏನೇನು ಒಂದು ದೇಶದಲ್ಲಿ ಏನೇನು ಆಗುಹೋಗುಗಳಾಗ್ತಾ ಇದ್ದಾವೆ, ಯಾವ ರೀತಿಯಾಗಿರುವಂಥ ಕಾರ್ಯಗಳು ನಡೀತಾ ಇದ್ದಾವೆ, ಡೆವಲಪ್ಮೆಂಟ್ ಯಾವ ರೀತಿಯಾಗಿದೆ ಅಂತ ಅನ್ನುವಂಥದ್ದೆಲ್ಲನೂ ಕೂಡ ಅವರು ನೋಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ದೇಶ ಯಾವ ರೀತಿಯಾಗಿದೆ ಅಂತನ್ನುವಂಥದ್ದನ್ನು ಇಲ್ಲಿ ತಿಳಿಸಿಕೊಡುವಂಥದ್ದೇ ರಾಷ್ಟ್ರೀಯ ಭಾವೈಕ್ಯತೆ ಸಾಮರಸ್ಯ ಅನ್ನುವಂಥದ್ದು. ಯಾಕಂದರೆ ನಾವು ಮೇಲಿನ ಪಾಯಿಂಟ್ಸ್ಗಳಲ್ಲೆಲ್ಲ ನೋಡ್ಕೊತ ಬಂದಿದ್ದೀವಿ. ರಾಷ್ಟ್ರೀಯ ಭಾವೈಕ್ಯತೆ ಇತ್ತಂದರೆ ಯಾವ ರೀತಿಯಾಗಿ ಇಲ್ಲಿ ಬೆಳವಣಿಗೆಗಳು ಅಭಿವೃದ್ಧಿ ಕಾರ್ಯಗಳಾಗ್ತವೆ, ಇಲ್ಲಿಲ್ಲ ಅಂತಂದರೆ ಅವೆಲ್ಲನೂ ಕೂಡ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿನೇ ನಾವು ತಲೆ ಎತ್ತಿ ನಿಂದಿರಬೇಕು ಅಂತಂದರೆ ರಾಷ್ಟ್ರೀಯ ಭಾವೈಕ್ಯತೆ ಅಂಶಗಳಿದ್ದಾಗ ಮಾತ್ರ ಆ ಒಂದು ಬೆಳವಣಿಗೆಗಳ ಅಭಿವೃದ್ಧಿಗಳಾಗ್ತವೆ ಮತ್ತು ನಾವು ಇಡೀ ಪ್ರಪಂಚದಲ್ಲಿನೇ ನಾವು ಕೂಡ ಗುರುತಿಸಲ್ಪಡ್ತೀವಿ. ಇಲ್ಲ ಅಂತಂದರೆ ಇಡೀ ಪ್ರಪಂಚದ ಎಲ್ಲ ದೇಶಗಳವರು ಕೂಡ ನಮ್ಮನ್ನು ಒಂದು ಕೆಟ್ಟ ದೃಷ್ಟಿಯಿಂದಾಗಿ, ಕೀಳ ದೃಷ್ಟಿಯಿಂದ ಮತ್ತು ಕರುಣಾಜನಕ ದೃಷ್ಟಿಯಿಂದ ನಮ್ಮನ್ನು ನೋಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಆದರೆ ಆ ದೃಷ್ಟಿಕೋನಗಳು ನಮಗೆ ಬೇಡ. ಒಂದು ದೇಶ ಏನನ್ನು ಬಯಸ್ತದೆ ಆ ರೀತಿಯಾಗಿರುವಂಥ ಒಂದು ಆತ್ಮಗೌರವವನ್ನು ಹೊಂದಿ ನಾವು ಬೆಳವಣಿಗೆ ಆಗಬೇಕು. ನೆಕ್ಸ್ಟ್ ಪಾಯಿಂಟ್, ವೆಲ್ಫೇರ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ದ ಪೀಪಲ್. ಇಲ್ಲಿ ಎಲ್ಲ ಜನರ ಒಂದು ಕಲ್ಯಾಣ ಮತ್ತು ಯೋಗಕ್ಷೇಮವನ್ನು ಮಾಡುವ ಸಲುವಾಗಿ ಈ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕು. ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳ ಕಲ್ಯಾಣ ಮತ್ತು ಯೋಗಕ್ಷೇಮ ಎಲ್ಲ ರೀತಿಯಿಂದಾಗಿ ಅವರ ಒಂದು ಬೇಸಿಕ್ ನೀಡ್ಸ್ ಅನ್ನುವಂಥದ್ದು, ಆಹಾರ, ಬಟ್ಟೆ, ವಸತಿ, ಆರೋಗ್ಯ, ಅವರ ಶಿಕ್ಷಣ ಮುಂತಾದ ಎಲ್ಲವನ್ನೂ ಹಿಡಿದುಕೊಂಡು ಅವರಿಗೆ ಬೇಕಾಗಿರುವಂಥ ಹಲವಾರು ಅವಶ್ಯಕತೆಗಳನ್ನು ಪೂರೈಕೆ ಮಾಡಿ ಅವರ ಕಲ್ಯಾಣವನ್ನು ಸಾಧಿಸುವಂಥದ್ದು, ಅವರ ಒಂದು ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥದ್ದು. ಇದೆಲ್ಲನೂ ಆಗಬೇಕಂದ್ರೆ ಅಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂಥದ್ದು ಬೇಕೇ ಬೇಕು. ಯಾಕಂತಂದರೆ ಒಂದು ಬೇಸಿಕ್ ಆಗಿರುವಂಥ ಕಾನ್ಸೆಪ್ಟ್ ಅಂತಂದರೆ ಎಲ್ಲರ ಕಲ್ಯಾಣ ಅಂತನ್ನುವಂಥದ್ದು. ಇಷ್ಟೆಲ್ಲ ಒಂದು ಎಲ್ಲನೂ ಕೂಡ ಜನರು ಯಾಕೆ ಮಾಡ್ತಾ ಇದ್ದಾರೆ, ದೇಶ ಇಷ್ಟೊಂದು ಡೆವಲಪ್ಮೆಂಟ್ ಎದಕ್ಕೆ ಮಾಡ್ತಾ ಇದೆ ಅಂತಂದರೆ ಜನರ ಕಲ್ಯಾಣಕ್ಕೋಸ್ಕರ. ಇಲ್ಲಿ ಪ್ರಜೆಗಳಿಗೆ ಒಂದು ಕೆಟ್ಟದನ್ನು ಮಾಡಿ ಅವರಿಗೆ ಒಂದು ದುಃಖವನ್ನು ಕೊಟ್ಟು ಇಲ್ಲಿ ಡೆವಲಪ್ಮೆಂಟ್ ಮಾಡುವಂಥದ್ದೇನೂ ಇಲ್ಲ. ಏನೇ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದೇನು ಇಲ್ಲಿ ಜನರ ಒಂದು ಯೋಗಕ್ಷೇಮಕ್ಕೋಸ್ಕರ, ಅವರ ಕಲ್ಯಾಣಕ್ಕೋಸ್ಕರ. ಇದೆಲ್ಲನೂ ಸಾಧಿತ ಆಗಬೇಕು ಅಂತಂದರೆ ನಮಗೆ ರಾಷ್ಟ್ರೀಯ ಭಾವೈಕ್ಯತೆಯ ಅಂಶ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕಾಗಿರುವಂಥದ್ದು. ನೆಕ್ಸ್ಟ್, ಫಾರಿನ್ ರಿಲೇಷನ್ಸ್ ಆ್ಯಂಡ್ ಬೆಟರ್ ಸ್ಟ್ಯಾಂಡಿಂಗ್ ಅಮಂಗ್ ದ ನೇಷನ್ಸ್ ಆಫ್ ದ ವರ್ಲ್ಡ್. ಇಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ ದೇಶಗಳ ಒಂದು ಸಾಲಿನಲ್ಲಿ ನಾವು ಕೂಡ ಗುರುತಿಸಿಕೊಳ್ಳುವಂಥ ಒಂದು ಸ್ಥಾನದಲ್ಲಿ ಇರಬೇಕು ಅಂತಂದರೆ ಈ ರಾಷ್ಟ್ರೀಯ ಭಾವೈಕ್ಯತೆಯ ಅಂಶ ಅನ್ನುವಂಥದ್ದು ಬೇಕೇ ಬೇಕಾಗಿರುವಂಥದ್ದು. ನಂತರದಲ್ಲಿ ಬೇರೆ ಬೇರೆ ದೇಶಗಳ ಜೊತೆಗೆ ನಮ್ಮ ಒಂದು ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕು ಅಂತಂದರೆ, ಯಾಕಂದರೆ ನಮ್ಮ ನೆರೆಹೊರೆಯ ದೇಶಗಳಾಗಿರ್ಬೋದು ಅಥವಾ ದೂರದಲ್ಲಿರುವಂಥ ಬೇರೆ ಬೇರೆ ದೇಶಗಳಾಗಿರ್ಬೋದು, ಅವರೆಲ್ಲರ ಜೊತೆಗೆ ನಾವು ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿರಬೇಕಾಗಿರುವಂಥದ್ದು ಇಂದಿನ ದಿನಮಾನಗಳಲ್ಲಿ ಬಹಳಷ್ಟು ಅವಶ್ಯಕವಾಗಿ ಇರುವಂಥ ಅಂಶ ಆಗಿದೆ. ಯಾಕಂತಂದರೆ ನಾವು ನಮ್ಮ ದೇಶಕ್ಕಷ್ಟೇ ಸೀಮಿತವಾಗಿ ನಾವು ಅಷ್ಟೇ ಇರ್ತೀವಿ ಅಂತಂದರೆ ಆಗೋದಿಲ್ಲ. ಯಾಕಂತಂದರೆ ಈಗಿನ ಒಂದು ದಿನಮಾನಗಳಲ್ಲಿ ಇಡೀ ಪ್ರಪಂಚನೇ ಒಂದು ಹಳ್ಳಿಯಾಗಿ ಪರಿವರ್ತನೆ ಆಗಿರುವಂಥದ್ದು. ಗ್ಲೋಬಲ್ ವಿಲೇಜ್ ಅನ್ನುವಂಥ ಒಂದು ಪರಿಕಲ್ಪನೆ ಏನು ಬಂತು, ಆವಾಗ ಪ್ರತಿಯೊಂದು ದೇಶನೂ ಪ್ರತಿಯೊಂದು ದೇಶದ ಜೊತೆಗೆ ಒಳ್ಳೆಯ ಒಂದು ಬಾಂಧವ್ಯವನ್ನು ಹೊಂದಿರಬೇಕಾಗಿರುವಂಥ ಅವಶ್ಯಕತೆ
ಬಹಳಷ್ಟು ಇದೆ. ಆ ರೀತಿಯಾಗಿದ್ದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಕೇವಲ ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನಷ್ಟೇ ನಾವು ಬಳಕೆ ಮಾಡಿಕೊಂಡು ಇಲ್ಲಿ ಅಭಿವೃದ್ಧಿ ಆಗ್ತೀವಿ ಅಂತಂದರೆ ಇಂದಿನ ದಿನಮಾನಗಳಲ್ಲಿ ಸಾಧ್ಯ ಇಲ್ಲದೇ ಇರುವಂಥ ಅಂಶ. ಅದಕ್ಕೋಸ್ಕರ ಇಲ್ಲಿ ನಮ್ಮ ದೇಶದ ಒಂದು ಅಭಿವೃದ್ಧಿಗೋಸ್ಕರ ಬೇರೆ ದೇಶಗಳ ಜೊತೆಗೆ ಒಂದು ಕೈಯನ್ನು ಚಾಚುವಂಥದ್ದು, ಒಂದು ಸ್ನೇಹದ ಹಸ್ತವನ್ನು ಚಾಚುವಂಥದ್ದು ಅವಶ್ಯಕವಾಗಿ ಇರುವಂಥದ್ದು. ನಾವು ಸ್ನೇಹದ ಹಸ್ತವನ್ನು ಚಾಚಿದಾಗ ಬೇರೆ ದೇಶಗಳು ನಮ್ಮ ದೇಶದ ಜೊತೆಗೆ ಅವು ಕೂಡ ಸ್ನೇಹವನ್ನು ಮಾಡಬೇಕು ಅಂತಂದರೆ ಆವಾಗ ನಮ್ಮ ದೇಶ ಯಾವ ಒಂದು ಸ್ಥಿತಿಯಲ್ಲಿದೆ ಅಂಥೇಳಿ ಅವರು ಅಲ್ಲಿ ನೋಡ್ತಾರೆ. ಇಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳಿದ್ದು ಆಂತರಿಕವಾಗಿರುವಂಥ ಗೊಂದಲಗಳಿದ್ದು ಅಂತಂದರೆ ಅವರು ನಮ್ಮ ದೇಶದ ಜೊತೆಗೆ ಸ್ನೇಹಸ್ತವನ್ನು ಚಾಚಲಕ್ಕೆ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಆವಾಗ ನಮ್ಮ ದೇಶದ ಡೆವಲಪ್ಮೆಂಟ್ ಅನ್ನುವಂಥದ್ದು ಬಹಳಷ್ಟು ಕುಸಿದು ಹೋಗುವಂಥದ್ದು. ಅದಕ್ಕೋಸ್ಕರ ನಾವು ರಾಷ್ಟ್ರೀಯ ಭಾವೈಕ್ಯತೆಯ ಅಂಶದಿಂದ ಇದ್ದಾಗ ಮಾತ್ರ ಇದೆಲ್ಲನೂ ಕೂಡ ಸಾಧ್ಯ ಆಗುವಂಥದ್ದು. ಇಷ್ಟಾದರೆ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಸಮಗ್ರತೆ ಅನ್ನುವ ಇದರ ಒಂದು ಅರ್ಥ ವ್ಯಾಖ್ಯೆಗಳು, ನಂತರದಲ್ಲಿ ಇದು ಎದಕ್ಕೆ ಬೇಕು ಅಂಥೇಳಿ ಅನ್ನುವಂಥ ಅಂಶಗಳು ಇಲ್ಲಿಗೆ ಮುಕ್ತಾಯ ಆಗುತ್ತದೆ. ಮುಂದಿನ ಒಂದು ಸೆಷನ್ನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟಿರುವಂಥ ಇನ್ನೂ ಕೆಲವೊಂದಿಷ್ಟು ಅಂಶಗಳನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.